ನಮಸ್ಕಾರ, ಸ್ವಾಗತ. ವಿಶ್ ಯು ಆಲ್ ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ನಾನು ವಿಡಿಯೋಸ್ ಮಾಡಿ ಸುಮಾರು 6 ತಿಂಗಳಾಯಿತು. 6 ತಿಂಗಳು ಗ್ಯಾಪ್ ಆಯಿತು. ಯಾಕೆ ಅಂದರೆ ನಾನೇ ವಿಡಿಯೋ ಎಡಿಟಿಂಗ್ ಕಲಿತ್ಕೊಂಡು ನನ್ನ ವೀಡಿಯೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ನಾನು ವಿಡಿಯೋ ಎಡಿಟಿಂಗ್ ಕಲಿತಾ ಇದ್ದೆ. ಹಾಗೆ ನಾನು ಇಂಡಿಯಾನಾಗೆ ಮಾರ್ಚ್ ತಿಂಗಳಲ್ಲಿ ಬರಬೇಕಾಯಿತು. ಸುಮಾರು ಇಲ್ಲಿಂದಲೇ ಇನ್ನು ಮುಂದೆ ನನ್ನ ವೀಡಿಯೋಸು ಬರುತ್ತೆ. ಸುಮಾರು 1 ವರ್ಷ, ಮುಂದಿನ ವರ್ಷ ಮಾರ್ಚ್ ತನಕ ನಾವು ಇಂಡಿಯಾಲೇ ಇರ್ತೀವಿ. ಓಕೆ, ಈಗ ಒಂದು ಸಣ್ಣ ಕತೆ ಅಂತಾದರೂ ಅಂದ್ಕೊಳ್ಳಿ, ಇನ್ಸಿಡೆಂಟ್ ಆದರೂ ಅಂದ್ಕೊಳ್ಳಿ. ನಮ್ಮ ಲೇಡಿ ಗ್ರಾಫಾಲಜಿಸ್ಟ್ ಒಬ್ಬರು ಗುರುವಾರ ಸಂಜೆ ತರಕಾರಿ ತಗೊಳಕ್ಕೆ ಹೋಗ್ತಾ ಇರ್ತಾರೆ. ಹೋಗುವಾಗ ಅವ್ರಿಗೆ ಏನಪ್ಪ ಯೋಚನೆ ಅಂದರೆ, ಸಾಮಾನ್ಯವಾಗಿ ಎಲ್ಲರೂ ಇರುವಂತೆ ನಮ್ಮ ಮಕ್ಕಳು ಇದು ತಿನ್ನಲ್ಲ, ನಮ್ಮ ಮಾವ ತಿನ್ನಲ್ಲ, ನಮ್ಮ ಮನೆಯವ್ರಿಗೆ ಈ ತರಕಾರಿ ಇಷ್ಟ ಆಗಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ, ಇವರು ಮಾರ್ಕೆಟ್ಗೆ ತರಕಾರಿ ತರಕ್ಕೆ ಹೋಗ್ತಾ ಇರುವಾಗ ಸಡನ್ನಾಗಿ ಇವ್ರ ಮುಂದೆ ಲಕ್ಷ್ಮೀ ದೇವಿ ಆಮೇಲೆ ಶನಿ ದೇವರು ಇಬ್ಬರು ಪ್ರತ್ಯಕ್ಷ ಆಗ್ತಾರೆ. ಇವರು ಇದೇನಪ್ಪ, ಯಾರೋ ನಾಟಕದಿಂದ ಬಣ್ಣ ಕಳಚಿದೆ, ಬಟ್ಟೆ ಬದಲಿಸಿದೆ, ಹಾಗೆ ಬಂದ್ಬಿಟ್ಟಿದ್ದಾರೆ ಅಂತ ಅಂದ್ಕೋತಾರೆ. ಅವ್ರು ಬಂದವರು ಇವ್ರ ಹತ್ರಲ್ಲೇ, ನಮಗೆ ನಿಮ್ಮ ಹತ್ರಲ್ಲೇ ಸ್ವಲ್ಪ ಕೆಲಸ ಇತ್ತು, ನಿಮ್ಮ ಸಹಾಯ ನಮಗೆ ಬೇಕಿತ್ತು, ನಾನು ಲಕ್ಷ್ಮೀ ದೇವಿ, ಇವರು ಶನಿ ದೇವರು. ಆಯಿತು, ಏನು ನಿಮ್ಮ ಸಮಸ್ಯೆ? ನಿಮ್ಮ ದೇವಲೋಕದಲ್ಲಿ ಸುಮಾರು ಜನ ಇದ್ದಾರೆ, ಅವರೇ ನಿಮ್ಮ ಸಮಸ್ಯೆನ ಬಗೆಹರಿಸ್ಬೋದಲ್ಲ, ಇಲ್ಲಿ ಯಾಕೆ ಭೂಲೋಕಕ್ಕೆ ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ಆಗ ಲಕ್ಷ್ಮೀದೇವಿ ಹೇಳ್ತಾರೆ, ನಾವು ಅದನ್ನ ಪ್ರಯತ್ನ ಪಟ್ವಿ, ಆದರೆ ಒಮ್ಮತಕ್ಕೆ ಬರೋಕ್ಕಾಗಲಿಲ್ಲ. ಯಾರು ಅಂತ. ಓಕೆ, ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತಾರೆ. ನಮ್ಮ ಸಮಸ್ಯೆ ಏನು ಅಂದರೆ, ನಮ್ಮಿಬ್ಬರಲ್ಲಿ ಯಾರು ಸುಂದರವಾಗಿದ್ದೀವಿ, ಯಾರು ಲಕ್ಷಣವಾಗಿದ್ದೀವಿ ಅಂತ ಚರ್ಚೆ. ಅದಕ್ಕಾಗಿ ನಾವು ಈ ಚರ್ಚೆ ಮಾಡುವಾಗ ದೇವಲೋಕಕ್ಕೆ ನಾರದ ಮುನಿಗಳು ಬಂದರು. ಅವ್ರು ಕೇಳಿದ್ರು, ಏನು ಈ ರೀತಿ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ, ಏನು ಸಮಾಚಾರ ಅಂತ ಕೇಳಿದ್ರು. ಆವಾಗ ನಾವು ಅವ್ರಿಗೆ ಹೇಳಿದ್ವಿ, ನೋಡಿ, ನನಗೂ ಶನಿ ಭಗವಾನ್ಗೂ ಈ ರೀತಿ ಪಂಥ ಬಿದ್ದಿದೆ. ಏನಪ್ಪ ಅಂದರೆ, ನಾನು ಸುಂದರವಾಗಿದ್ದೀನ, ಶನಿ ದೇವರು ಸುಂದರವಾಗಿದ್ದಾರ ಅಂತ. ನಾರದರು ನಕ್ಕೊಂಡು, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ, ನಿಮ್ಗೆ ಒಮ್ಮತಕ್ಕೆ ಬರೋಕ್ಕಾಗಲಿಲ್ಲ, ಆದರೆ ನೀವು ಮೂಲಕಕ್ಕೆ ಹೋಗಿ, ಅಲ್ಲಿ ಒಬ್ಬರಿಂದ ಲೇಡಿ ಗ್ರಾಫಾಲಜಿಸ್ಟ್ ಇದ್ದಾರೆ, ಅವರು ಡೆಫಿನೆಟ್ಟಾಗಿ ನಿಮ್ಮ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ. ಇವ್ರಿಗೆ ಯೋಚನೆ ಆಯಿತು, ಇದೇನಪ್ಪ, ಇವ್ರಿಗೆ ನಾಳೆ ಅಡುಗೆದು ತರಕಾರಿದು ಮಗ ತಿನ್ನಲ್ಲ, ಗಂಡ ತಿನ್ನಲ್ಲ, ಮಾವ ತಿನ್ನಲ್ಲ, ಅತ್ತೆ ತಿನ್ನಲ್ಲ, ಅದು ಮರ್ತೇ ಹೋಗೋಯ್ತು. ಸರಿ ಆಯಿತು, ನೀವು ಬಂದಿದ್ದೀರಾ, ಇವತ್ತು ನಮ್ಮ ಮನೆಯ ಗೆಸ್ಟ್ ಆಗಿಟ್ಬಿಡಿ, ಅತಿಥಿಗಳಾಗಿರಿ, ನಾನು ನಾಳೆ ನಿಮಗೆ ಹೇಳ್ತೀನಿ ಅಂತ. ಸರಿ, ಶನಿದೇವರು ಲಕ್ಷ್ಮೀದೇವಿ ಇಬ್ಬರು ಒಪ್ಕೋತಾರೆ. ಒಪ್ಕೊಂಡು ಏನು ಮಾಡ್ತಾರೆ, ಅವತ್ತು ಇರ್ತಾರೆ. ಆ ದಿನ ಬೆಳಗ್ಗೆ ಇವರು ಎದ್ದು ರೆಡಿ ಆಗ್ತಾರೆ. ರೆಡಿ ಆಗ್ಬಿಟ್ಟು ಬಂದು ಇವ್ರನ್ನ ಕೇಳ್ತಾರೆ, ನೋಡಿ, ನೀವು ಹೇಳಿದ್ರಲ್ಲ ಇವತ್ತು ತೀರ್ಪು ಕೊಡ್ತೀನಿ ಅಂತ, ಏನು ಅಂತ ಹೇಳ್ತೀರಾ ಅಂತ. ಅದಕ್ಕೆ ಲೇಡಿ ಗ್ರಾಫಾಲಜಿಸ್ಟ್ ಹೇಳ್ತಾರೆ, ನೋಡಿ, ನನಗೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇರುತ್ತೆ, ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ಮನೆಯವ್ರಿಗೆ ಬುತ್ತಿ ಕಟ್ಟಬೇಕು, ಇದೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದರಿಂದ
ಸಂಜೆ ನಾವು ಈ ಕಾಂಪಿಟೇಷನ್, ಈ ಸ್ಪರ್ಧೆ ಇಡೋಣ ಅಂತ. ಓಕೆ, ಈ ಸ್ಪರ್ಧೆ ಏನು ಅಂದರೆ ನಮ್ಮ ಭೂಲೋಕದಲ್ಲಿ ಈ ಬ್ಯೂಟಿ, ಅದೇ ಸುಂದರವಾಗಿ ಯಾರಿದ್ದಾರೆ ಅಂತ ತೀರ್ಮಾನ ಮಾಡೋಕ್ಕೆ ಬ್ಯೂಟಿ ಕಾಂಟೆಸ್ಟ್ ಇಡ್ತಾರೆ. ಅದರಲ್ಲಿ ಪಾರ್ಟಿಸಿಪೆಂಟ್ಸು ಸುಂದರವಾಗಿ ಡ್ರೆಸ್ ಮಾಡಿಕೊಂಡು ಸ್ಟೇಜ್ ಮೇಲೆ ಬಂದು ಕ್ಯಾಟ್ ವಾಕ್, ನಡಿಗೆ, ಆಚೆಯಿಂದ ಈಚೆ, ಈಚೆಯಿಂದ ಆಚೆ ಹೋಗ್ತಾರೆ. ಆವಾಗ ಅಲ್ಲಿ ಜಡ್ಜ್ಗಳು ಅವ್ರಿಗೆ ತೀರ್ಮಾನ ಕೊಡ್ತಾರೆ. ಸೊ ನೀವು ಸಹ ಬ್ಯೂಟಿ ಕಾಂಟೆಸ್ಟಿಗೆ ಬಂದಿರೋದ್ರಿಂದ ಕ್ಯಾಟ್ ವಾಕ್ ಮಾಡಲೇಬೇಕು. ನೀವು ಸಂಜೆ ನಿಮ್ಮ ಒಳ್ಳೆ ಡ್ರೆಸ್ಸು, ಆಮೇಲೆ ಬೆಸ್ಟ್ ಸ್ಮೈಲ್ ಅದಕ್ಕೆ ನೀವು ಬನ್ನಿ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿ ಹೇಳ್ತಾರೆ, ಹೌದಾ, ಹಾಗಾದರೆ ನಾನು ನನ್ನ ಬ್ಯೂಟಿ ಸಾಮಗ್ರಿ ಏನು ತಂದಿಲ್ವಲ್ಲ ಅಂತ. ಅದಕ್ಕೆ ನಮ್ಮ ಲೇಡಿಗ್ರಾಫರ್, ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ, ಆನ್ಲೈನಲ್ಲಿ ಬುಕ್ ಮಾಡ್ತೀನಿ, ನಿಮ್ದೇನೇನು ಹೇಳಿ ಅಂತ ಕೇಳ್ತಾರೆ. ಅವರು ಲಕ್ಷ್ಮೀದೇವಿ ಹೌದಾ ಸರಿ ಅಂತ ಹೇಳ್ತಾರೆ. ಅದನ್ನು ಬುಕ್ ಮಾಡ್ತಾರೆ. ಅರ್ಜೆಂಟ್ ಇದರಲ್ಲಿ 11 ಬಿಫೋರ್ 12 ಬಂದುಬಿಡುತ್ತೆ. ಸರಿ, ಸಂಜೆ ಆಯಿತು. ಶನಿ ಭಗವಾನು ಡ್ರೆಸ್ ಮಾಡ್ಕೋತಾರೆ ನೀಟಾಗಿ. ಲಕ್ಷ್ಮೀದೇವಿಯವರು ಡ್ರೆಸ್ ಮಾಡಿಕೊಂಡು ಬರ್ತಾರೆ. ಆಗ ಇದು ಸರಿ, ಈಗ ಬಂದಿದ್ದೀವಿ, ಏನು ಮಾಡೋದು ಅಂತ. ಏನೂ ಇಲ್ಲ, ಈಗ ನೀವು ನಮ್ಮಲ್ಲಿ ಕ್ಯಾಟ್ ವಾಕ್ ಅಂತ ಬೆಳಗ್ಗೆ ಹೇಳಿದ್ನಲ್ಲ, ಅದನ್ನು ನೀವು ಮಾಡಬೇಕು ಅಂತ. ಸರಿ, ಸ್ವಲ್ಪ ಲಕ್ಷ್ಮೀದೇವಿಗೆ ಒಣಗೊಟ್ಕೊಂಡೆ. ಆಯಿತು, ಏನು ಮಾಡೋದು, ಬಂದಿದ್ದೀವಿ, ನಮಗೆ ತೀರ್ಪು ಬೇಕಲ್ಲ, ಅದರಿಂದ ಅಂದ್ಬಿಟ್ಟು ಸರಿ ಹೇಳಿ ಅಂತಾರೆ. ಸಂಜೆ 6-6:30 ಲಕ್ಷ್ಮೀ ನಮ್ಮ ಲೇಡಿ ಗ್ರಾಫಾಲಜಿಸ್ಟ್ ಏನು ಹೇಳ್ತಾರೆ ಅಂದರೆ, ನೋಡಿ ಲಕ್ಷ್ಮೀದೇವಿಯವರೇ, ನೀವು ಮನೆಯಿಂದ ಹೊರಗಡೆ ಹೋಗಿ, ಗೇಟ್ ತಗೊಂಡು ಹೊರಗಡೆ ಹೋಗಿ, ಪುನಃ ಹೊರಗಡೆಯಿಂದ ಗೇಟ್ ತಗೊಂಡು ನಮ್ಮ ಮನೆ ಒಳಗಡೆ ಬನ್ನಿ ಅಂತ. ಸರಿ, ಲಕ್ಷ್ಮೀದೇವಿ ಇವ್ರ ಮನೆಯಿಂದ ಹೊರಗಡೆ ಹೋಗ್ತಾರೆ, ಗೇಟ್ ತಗೊಂಡು ಹೊರಗಡೆ ಹೋಗ್ತಾರೆ, ಪುನಃ ಗೇಟ್ ತಗೊಂಡು ಒಳಗಡೆ ಬರ್ತಾರೆ. ಆಯಿತು, ಓಕೆ. ಈಗ ನಮ್ಮ ಲೇಡಿ ಗ್ರಾಫಾಲಜಿಸ್ಟ್ ಏನು ಹೇಳ್ತಾರೆ ಅಂದರೆ, ಲಕ್ಷ್ಮೀದೇವಿಯವ್ರದ್ದು ಆಯಿತು, ಈಗ ಸೇಮ್ ಕಾಂಪಿಟೇಷನ್ನೇ ನಿಮಗೆ, ಯಾರಿಗೆ, ಶನಿದೇವ್ರಿಗೆ, ಆದರೆ ನಿಮಗೆ ಸ್ವಲ್ಪ ನಾನು ರಿವರ್ಸ್ ಚೇಂಜ್ ಮಾಡ್ತೀನಿ. ಏನದು ಅಂತ ಕೇಳ್ತಾರೆ. ಲಕ್ಷ್ಮೀದೇವರು ಮನೆಯಿಂದ ಹೊರಗಡೆ ಹೋದರು, ಒಳಗಡೆ ಬಂದರು. ನೀವು ಅದೇ ರೀತಿ ಗೇಟ್ ತಗೊಂಡು ನಮ್ಮ ಮನೆ ಒಳಗಡೆ ಬನ್ನಿ. ಗೇಟ್ ತಗೊಂಡು ಒಳಗಡೆ ಬಂದ ಮೇಲೆ ಪುನಃ ಮನೆಯಿಂದ ಹೊರಗಡೆ ಗೇಟ್ ತಗೊಂಡು ಹೊರಗಡೆ ಹೋಗಬೇಕು. ನಿಮಗೆ ಇದು ರಿವರ್ಸ್ ಅಷ್ಟೇ. ಸರಿ, ಶನಿ ಮಹಾತ್ಮ, ಶನಿದೇವರು ಹೊರಗಡೆ ಹೋಗ್ಬಿಟ್ಟು ಗೇಟ್ ತಗೊಂಡು ಮನೆ ಒಳಗಡೆ ಬರ್ತಾರೆ. ಮನೆ ಒಳಗಡೆ ಬಂದಾಗ ಹೇಳ್ತಾರೆ, ಆಯಿತು, ಈಗ ಅದೇ ರೀತಿ ವಾಪಸ್ ಹೋಗಿ ಅಂತ. ಸರಿ, ಶನಿದೇವರು ಕ್ಯಾಟ್ ವಾಕ್ ಮಾಡಿಕೊಂಡು ಗೇಟ್ ತಗೊಂಡು ಹೊರಗಡೆ ಹೋಗ್ತಾರೆ. ಆಮೇಲೆ ಇಬ್ಬರು ತೀರ್ಪು ಕೇಳೋಕ್ಕೆ ಸಿದ್ಧರಾಗಿರ್ತಾರೆ. ಆವಾಗ ನಮ್ಮ ಲೇಡಿ ಗ್ರಾಫಾಲಜಿಸ್ಟು ತುಂಬ ಸಮಂಜಸವಾಗಿ ಅವರಿಗೆ ತೀರ್ಪು ಕೊಡ್ತಾರೆ. ಇಬ್ಬರಿಗೂ ಒಪ್ಪಿಗೆ ಆಗುವಂಥ ತೀರ್ಪು ಏನಪ್ಪ ಅಂದರೆ, ಲಕ್ಷ್ಮೀದೇವಿಯವರೇ, ನೀವು ಗೇಟ್ ತಗೊಂಡು ಒಳಗಡೆ ಬಂದಾಗ ತುಂಬ ಸುಂದರವಾಗಿದ್ರಿ. ಶನಿದೇವರು, ನೀವು ಮನೆಯಿಂದ ಗೇಟ್ ತಗೊಂಡು ಹೊರಗಡೆ ಹೋದ್ರಲ್ಲ, ಆಗ ಅತ್ಯಂತ ಸುಂದರವಾಗಿದ್ರಿ ಅಂತ. ಇಬ್ಬರು ನೋಡ್ತಾರೆ. ಆಯಿತು, ತೀರ್ಪು ಇಬ್ಬರಿಗೂ ಸಮಾಧಾನ ಆಗುತ್ತೆ, ಯಾಕೆಂದರೆ ಒಬ್ಬರಿಗೆ ಅವರು ಇದು ಕೊಡಲಿಲ್ವಲ್ಲ. ಓಕೆ, ಇದು ನಾವು ಹ್ಯೂಮರ್ ಆ್ಯಂಡ್ ಡಿಪ್ಲೊಮೆಸಿ ಅಂತ ಹೇಳ್ತೀವಿ ಗ್ರಾಫಾಲಜಿಯಲ್ಲಿ. ಡೆಫಿನೆಟ್ಟಾಗಿ ನಮ್ಮ ಲೇಡಿ ಗ್ರಾಫಾಲಜಿಸ್ಟ್ ಹ್ಯಾಂಡ್ ರೈಟಿಂಗಲ್ಲಿ ಈ 2 ಟ್ರೈಟ್ ಇದ್ದೇ ಇರುತ್ತೆ. ಯಾವುದಪ್ಪ ಅಂದರೆ, ಒಂದು ಹ್ಯೂಮರು, ಇನ್ನೊಂದು ಡಿಪ್ಲೊಮೆಸಿ. ಹ್ಯೂಮರ್ ಏನು ಅಂದರೆ ಅದೇ ಕ್ಯಾಟ್ ವಾಕ್ ಮಾಡಿಸೋದು. ಡಿಪ್ಲೊಮೆಸಿ ಏನು ಅಂದರೆ ಉತ್ತರ, ಅವರು ತೀರ್ಮಾನ ಕೊಡೋದು, ಅದು ಡಿಪ್ಲೊಮೆಸಿ ಆಗುತ್ತೆ. ಸೊ ಇದನ್ನು ನಾವು
ಹ್ಯಾಂಡ್ ರೈಟಿಂಗಲ್ಲಿ ಎಲ್ಲಿ ನೋಡ್ಬೋದು ಅಂದರೆ ನೋಡಿ, ಇಲ್ಲಿ ನಾನು ಮೇಲೆ ಮನಿ ಮಿಸ್ ಮೆಮೊರಿ ಅಂತ ಬರ್ತಿದ್ದೀನಿ. ಆ ಎಮ್ಗೆ ಮುಂದೆ ಒಂದು ರೀತಿ ಫ್ಲೋ ಇದೆ ನೋಡಿ, ಒಂದು ಕೊಂಬೆ ರೀತಿ, ರಂಬೆ ರೀತಿ ಹಿಂಗೆ ಬಂದಿದೆ. ಅದು ಯಾವುದೇ ಹ್ಯಾಂಡ್ ರೈಟಿಂಗಲ್ಲಿದ್ದರೆ ಇವರು ತುಂಬ ತಮಾಷೆಯಾಗಿ ಮಾತನಾಡಬಲ್ಲರು, ಹ್ಯೂಮರಸ್ ಆಗಿರಬಲ್ಲರು. ಓಕೆ, ಈಗ ನೆಕ್ಸ್ಟು ನಾನು ಎಲ್ಲಿ ರಂಬೆ ಬರುತ್ತೋ ಅಲ್ಲೆಲ್ಲ ಟಿಕ್ ಮಾಡಿದ್ದೀನಿ ನೋಡಿ. ಅದೇ ರೀತಿ ಕೆಳಗಡೆ ಡಿಪ್ಲೊಮೆಸಿಗೆ ನಾನು ಎಮ್ ಮತ್ತು ಎನ್, ಓಕೆ, ಇಲ್ಲಿ ನಾನು ಎಮ್ ಮಾತ್ರ ತೋರಿಸಿದ್ದೀನಿ. ಎಮ್ಮಲ್ಲಿ ಫಸ್ಟ್ ಅಂಪ್ಗಿಂತ ಎರಡನೇ ಅಂಪು ಟಿಕ್ ಮಾಡಿದ್ದೀನಿ ನೋಡಿ, ಅದು ಸ್ವಲ್ಪ ಸೈಜಲ್ಲಿ ಸಣ್ಣ ಇರುತ್ತೆ ಹೈಟಲ್ಲಿ. ಅದೇ ರೀತಿ ನೋಡಿ ಮನಿ ಮಾರ್ಕೆಟ್, ಇದರಲ್ಲಿ ನೀವು ನೋಡಿ ನಾನು ಟಿಕ್ ಮಾಡಿದ್ದೀನಿ, ಫಸ್ಟ್ ಅಂಪ್ಗಿಂತ ಸೆಕೆಂಡ್ ಅಂಪು ಸಣ್ಣದಿರುತ್ತೆ. ಅದೇ ರೀತಿ ಇನ್ನೊಂದೇನು ಅಂದರೆ ಈ ಡಿಪ್ಲೊಮೆಸಿ ಅನ್ನೋ ಪದ ವರ್ಡ್ ನೋಡಿ, ಸ್ಟಾರ್ಟಿಂಗ್ ಬಿಗ್ ಇದ್ದು ನಂತರ ಹೋಗ್ತಾ ಹೋಗ್ತಾ ಸಣ್ಣದಾಗುತ್ತೆ. ನಾನು ಎಲ್ಲೋ ಓದಿದ ನೆನಪು, ಡಿಪ್ಲೊಮ್ಯಾಟ್ ಈಸ್ ಎ ಪರ್ಸನ್ ಹೂ ನೆವರ್ ಫರ್ಗೆಟ್ಸ್ ಹಿಸ್ ವೈಫ್ಸ್ ಬರ್ತ್ಡೇ ಬಟ್ ಫರ್ಗೆಟ್ಸ್ ಹರ್ ಏಜ್ ಅಂತ. ಇದು ಸ್ವಲ್ಪ ನಾನು ತಮಾಷೆಗೆ ಹೇಳಿದೆ. ಓಕೆ, ಈ ವಿಡಿಯೋ ನೋಡಿ ನಿಮಗೆ ಏನಾದರೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು, ನಾವು ಸ್ವಲ್ಪ ತಿಳ್ಕೊಂಡ್ವಿ ಅನ್ನೋ ಪಕ್ಷದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ಹಾಗೆ ನಿಮಗೆ ಇದು ಖುಷಿ ಅನಿಸಿದರೆ ನಿಮ್ಮ ಫ್ರೆಂಡ್ಸು ಮತ್ತು ಬಂಧು ಬಳಗದವ್ರಿಗೂ ಕಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡಲು ನಾನು ಇಷ್ಟಪಡ್ತೀನಿ. ಅಲ್ಲಿ ತನಕ ಬಾಯ್. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಇಷ್ಟ ಆದ ಪಕ್ಷದಲ್ಲಿ ಇದು ಬೇರೆಯವ್ರಿಗೂ ಅನುಕೂಲ ಆಗುತ್ತೆ ನೋಡಿದ್ರೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಮುಂದಿನ ವಿಡಿಯೋದಿಂದ ನಿಮ್ಮನ್ನು ಭೇಟಿಯಾಗ್ತೀನಿ. ಮೊದಲೇ ಹೇಳ್ದಂಗೆ ನಾನು ವಾರಕ್ಕೂ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ, ಇಲ್ಲಿ ಇಂಡಿಯಾನಿಂದಲೇ. ಓಕೆ, ನಮಸ್ಕಾರ. ಥ್ಯಾಂಕ್ ಯು.